ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವೀಡಿಯೋ ಕೂಡ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇವತ್ತು ಬಂದು ವೆಡ್ನೆಸ್ಡೇ, ಅಂದರೆ ನೆನ್ನೆ ಟ್ಯೂಸ್ಡೇ 2 ಟೀಮ್ ಫಾರ್ಮ್ ಆಗಿದೆ ಬಿಗ್ ಬಾಸಲ್ಲಿ. ಅಂದರೆ ಟಾಸ್ಕಿಗೋಸ್ಕರ 2 ಟೀಮ್ ಫಾರ್ಮ್ ಆಗಿದೆ, ಎಲ್ಲರೂ ನೋಡಿರ್ತೀರಾ. ಸೊ ಇವತ್ತು ಟಾಸ್ಕ್ದು ಪ್ರೋಮೋ ಆಲ್ರೆಡಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಟಾಸ್ಕ್ ಬಂದು ಅವರಿಗೆ ಒಂದಿಷ್ಟು ಬಟ್ಟೆ ಅಂತ ಹೇಳಿ ಕೊಡ್ತಾರೆ. ಅದನ್ನ ವಾಶ್ ಮಾಡಿ ಅದನ್ನ ನೀಟಾಗಿ ಒಣಗಾಕ್ಬಿಟ್ಟು ಆ ಬಟ್ಟೆಗಳನ್ನ ಅವರು ಕಾಪಾಡ್ಕೋಬೇಕು. ಅಂದರೆ ಅಪೋಸಿಟ್ ಟೀಮಿಂದ ಅವರು ಕಾಪಾಡ್ಕೋಬೇಕು, ಅದು ಶುದ್ಧವಾಗಿರಬೇಕು. ಅಂದರೆ ತುಂಬ ನೀಟಾಗಿ ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಇದೇ ಥರದ ಟಾಸ್ಕ್ಗಳೆಲ್ಲ ಹಿಂದಿನ ಅಂದರೆ ಹೋದ ಸೀಸನ್ಸ್ಗಳಲ್ಲೆಲ್ಲ ಕೊಟ್ಟಿದ್ರು. ಬೇರೆ ಬೇರೆ ಥರ ಲಾಂಡ್ರಿ ಟಾಸ್ಕ್ಗಳು, ಈ ಥರ ಎಲ್ಲ ತುಂಬ ಥರ ಟಾಸ್ಕ್ ಕೊಟ್ಟಿದ್ರು. ಅದೇ ಥರ ಈ ಸಲ ಕೂಡ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಟಾಸ್ಕಲ್ಲಿ ಇವತ್ತಿನ ಪ್ರೋಮೋದಲ್ಲಿ ನಮಗೆ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಫೈಟ್ ಜಗಳ ಆಗ್ತಿರೋದು ತೋರಿಸಿದ್ದಾರೆ. ಅವಿನಾಶ್ ಮತ್ತು ಕಾರ್ತಿಕ್ ಮತ್ತು ವಿನಯ್ ಇವರಲ್ಲಿ ಫೈಟ್ ಆಗ್ತದೆ. ಕಾರ್ತಿಕ್ ಮತ್ತು ವಿನಯ್ ಈ ಸಲ ಒಂದೇ ಟೀಮಲ್ಲಿದ್ದಾರೆ. ನೀವು ಅದನ್ನೇ ಅಬ್ಸರ್ವ್ ಮಾಡಿರ್ಬೋದು. ಕಾರ್ತಿಕ್ ಫಸ್ಟ್ ಸಂಗೀತ ಅವ್ರ ಟೀಮಿಗೆ ಹೋಗ್ತಾರೆ, ಆಮೇಲೆ ಅವರಿಗೆ ವಿನಯ್ ಟೀಮಲ್ಲೇ ಆಡಬೇಕು ಅನ್ನೋದು ಜಾಸ್ತಿ ಇದೆ ಅಂತ ನನಗೆ ಯಾಕೋ ಅನ್ನಿಸ್ತು. ವಿನಯ್ ಜೊತೆನೇ ಆಡಬೇಕು ಅಂತ ಹೇಳಿ ಇದ್ದಿದ್ದಕ್ಕೆ ಏನೋ ಒಂದು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಅವರು ಸಂಗೀತಂಗೆ ವಾಪಸ್ ಆ ಅಮೌಂಟ್ನ ಕೊಟ್ಬಿಟ್ಟು ವಿನಯ್ ಟೀಮ್ನ ಸೇರ್ಕೊಳ್ತಾರೆ, ಅಂದರೆ ತನಿಷಾನ್ ಟೀಮ್ನ ಸೇರ್ಕೊಳ್ತಾರೆ. ಓಕೆ, ಅದೇ ಇವತ್ತು ಅದರದ್ದೇ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಒಂದು ಟೀಮಲ್ಲಿ ಬಂದು ವರ್ತು ಸಂತೋಷ್, ತನಿಷಾ, ವಿನಯ್, ಆಮೇಲೆ ತುಕಾಲಿ ಸಂತೋಷ್, ಆಮೇಲೆ ಕಾರ್ತಿಕ್, ಎಷ್ಟು ಜನ ಇದ್ದಾರೆ. ಇನ್ನೊಂದು ಟೀಮಲ್ಲಿ ಉಳ್ದೋರಿದ್ದಾರೆ. ಐ ಥಿಂಕ್ ಸಿರಿ ಅವರು ಉಸ್ತುವಾರಿ ನೋಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಇದರಲ್ಲಿ ಅವರ ಫೈಟಿಂಗ್ನ ತೋರಿಸಿದ್ರು. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಬಟ್ಟೆನ ಕಾಪಾಡ್ಕೋಬೇಕು ಅಂತ ಹೇಳಿರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಬಟ್ಟೆನ ಕಾಪಾಡ್ಕೋಬೇಕು ಅಂತ ಹೇಳಿರ್ತಾರಲ್ವ, ಹಾಗೆ ಎಲ್ಲರೂ ಕೂಡ ಬಟ್ಟೆನ ಕಾಪಾಡ್ತಾ ಇರುವಾಗ ಬಟ್ಟೆನ ಕಿತ್ತಾಡೋ ಒಂದು ಟಾಸ್ಕನ್ನು ತೋರಿಸಿದ್ರು. ಅದರಲ್ಲಿ ಅವಿ ಬಂದು ಇವರ ಬಟ್ಟೆನ ಫಸ್ಟ್ ಇವರು ಅವರನ್ನು ಪ್ರೊವೋಕ್ ಮಾಡ್ತಾರೆ. ಆಮೇಲೆ ಅವಿನಾಶ್ ಬಂದುಬಿಟ್ಟು ಇವರು ಒಣಗಾಕಿರುವಂಥ ಬಟ್ಟೆಗಳನ್ನ ಹೇಳ್ಕೊಳ್ತಾರೆ. ಸೊ ಆವಾಗ ಅವರು ಕಿರ್ಚ್ತಾರೆ, ಬಟ್ಟೆ ಹೇಳ್ಕೋಬಾರ್ದು ಅಂತ ಹೇಳಿ. ಆಮೇಲೆ ವಿನಯ್ ಅವಿನಾಶ್ ಜೊತೆ ಫೈಟಿಗೆ ಹೋಗ್ತಾರೆ, ಅಂದರೆ ಜಗ್ಲಕ್ಕೆ ಹೋಗ್ತಾರೆ. ಅದು ಹಾಗೆ ಫುಲ್ ಜಗ್ಲಗಳಾಗಿ ಎಕ್ಸ್ಟ್ರಾ ಬೇರೆ ಬೇರೆ ಕಲರ್ಸ್ ಎಲ್ಲ ಅಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲ ತೊಗೊಂಡೋಗಿ ಬಟ್ಟೆನೆಲ್ಲ ಗಲೀಜೆಲ್ಲ ಮಾಡ್ತಾರೆ. ಹಾಗೆ ಅವರಿಬ್ಬರು ಹೊಡೆದಾಡೋ ರೇಂಜಿಗೆ, ಒಬ್ರೊಬ್ರು ತಳ್ಳಾಡ್ಕೊಳ್ಳೋ ರೇಂಜಿಗೆ ಹೋಗ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಮುಂಚೆ ವಿನಯ್ ಮತ್ತು ಕಾರ್ತಿಕ್ ಅವರು ಕೂಡ ಸೇಮ್ ಇದೇ ಥರ ಮಾಡ್ತಾ ಇದ್ರು. ಓಕೆ, ನಾವು ಎಷ್ಟೋ ಒಂದು ಟಾಸ್ಕಲ್ಲಿ ನೋಡಿದ್ದೀವಿ, ಸೇಮ್ ವಿನಯ್ ಮತ್ತು ಕಾರ್ತಿಕ್ ಅವರು ಕೂಡ ಇದೇ ಥರ ಮಾಡ್ತಾ ಇದ್ರು ಮುಂಚೆ. ಹಳ್ಳಿ ಟಾಸ್ಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಳ್ಳಿ ಟಾಸ್ಕಲ್ಲಿ ಕೂಡ ಅವರು ಇದೇ ಥರ ಹೊಡೆದಾಡ್ತಿದ್ರು. ಅದೇ ಥರ ಇವಾಗ ಅವಿನಾಶ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ಅದು ಅವಿನಾಶ್ದು ಸ್ಟ್ರಾಟಜಿ ಇರ್ಬೋದು, ಜಾಸ್ತಿ ಜಗಳಾಡಿದ್ರೆ ಜಾಸ್ತಿ ದಿನ ಇರ್ಬೋದು ಅಂತ ಹೇಳೋದು ಏನೋ ಇರ್ಬೋದು, ಗೊತ್ತಿಲ್ಲ. ಬಟ್ ಅವರು ಕೂಡ ಇವಾಗ ಸೇಮ್ ಅವ್ರ ಥರನೇ ಜಗಳಕ್ಕೆ ಇಳಿದಿದ್ದಾರೆ, ಫೀಲ್ಡ್ಗೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಈ ಥರ ಜಗಳ ಮಾಡ್ತಾ ಇರುವಾಗ ಸಿರಿ ಹೇಳ್ತಾನೆ ಇರ್ತಾರೆ. ಸಿರಿ ಅವರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ, ಆ ಥರ ಫಿಸಿಕಲಿ ಹೋಗಬೇಡಿ, ಇದು ಮಾಡಬೇಡಿ ಅಂತ ಹೇಳಿ. ಬಟ್ ಯಾರು ಕೂಡ ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ, ಅವ್ರ ಪಾಡಿಗೆ ಅವರು ಆಡ್ತಾನೆ ಇರ್ತಾರೆ. ಬಟ್ ಆವಾಗ ಸಿರಿ ಅವರು ಹೇಳ್ತಾರೆ, ನಿಮ್ಮಿಬ್ಬರನ್ನು ಕೂಡ ನಾನು ಟಾಸ್ಕಿಂದ ಹೊರಗಡೆ ಇಡ್ತೀನಿ ಅಂತ ಹೇಳಿ. ಅದೇನಾಗುತ್ತೋ ಅಂತ ಹೇಳಿ ಇವತ್ತು ನೋಡಬೇಕಾಗತ್ತೆ. ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಈ ಸಲ ನಮ್ರತಾ ಬಂದು ಅಪೋಸಿಟ್ ಟೀಮಿಗೆ ಆಡ್ತಾ ಇದ್ದಾರೆ. ವಿನಯ್ ಇರೋ ಟೀಮಲ್ಲಿ ನಮ್ರತಾ ಇಲ್ಲ, ಈ ಸಲ ಬೇರೆ ಆಡ್ತಾ ಇದ್ದಾರೆ. ಅದರಿಂದ ನಮ್ರತನ ವಾಯ್ಸ್ ಕೂಡ ಹೊರಗಡೆ ಬರ್ತಾ ಇದೆ. ನಮ್ರತಾ ಕೂಡ ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ಅಂದರೆ ಅವ್ರು ಜಗಳ ಮಾಡ್ತಾ ಇರುವಾಗ ಇದೆಲ್ಲ ಜಾಸ್ತಿ ಆಯಿತು ಅಂತ ಹೇಳೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಈ ಸಲ ಬೇರೆ ಬೇರೆ ಟೀಮಲ್ಲಿ ಇರೋದ್ರಿಂದ ಏನೇನಾಗುತ್ತೆ ಅಂತ ಹೇಳಿ ನೋಡ್ಬೋದು. ಸಲ ಅದೇ ನಮ್ರತಾ, ಮೈಕಲ್ ಅವರು ಬೇರೆ ಟೀಮಲ್ಲಿದ್ದಾರೆ, ಆ್ಯಂಡ್ ವಿನಯ್ ಮತ್ತು ಕಾರ್ತಿಕ್ ಈಚೆ ಟೀಮಲ್ಲಿದ್ದಾರೆ. ನೋಡಬೇಕು ಏನೇನಾಗುತ್ತೆ ಈ ವಾರದ ಟಾಸ್ಕ್ಗಳಂತ ಹೇಳಿ. ಯಾಕಂದರೆ ಈ ವಾರ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಆ ಟಾಸ್ಕ್ ಕೂಡ ಇಂಟ್ರೆಸ್ಟಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಮುಂಚೆ ಕೂಡ ನಾವು ಆ ಟಾಸ್ಕ್ಗಳನ್ನ ನೋಡಿರೋದ್ರಿಂದ ಅದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಯಾವ ಥರ ಇರುತ್ತೋ ಗೊತ್ತಿಲ್ಲ, ಯಾಕಂದರೆ ಲಾಸ್ಟ್ ವೀಕ್ ಸ್ಕೂಲ್ ಟಾಸ್ಕ್ ಕೊಟ್ಟಾಗ ಕೂಡ ಅದೇ ಚೆನ್ನಾಗಿರುತ್ತೆ ಅಂದ್ಕೊಂಡು ಅದರಲ್ಲೂ ಕೂಡ ಅವ್ರು ಏನೇನೋ ಪೊಲಿಟಿಕ್ಸ್ ಅದನ್ನೆಲ್ಲ ತಂದಿದ್ರು. ಈ ಸಲ ಈ ಟಾಸ್ಕಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಓಕೆ, ನಿಮ್ಮೆಲ್ಲರಿಗೂ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ವೀಡಿಯೋನ ಶೇರ್ ಮಾಡ್ಕೊಳ್ಳಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.